ಡಾಕ್ಟರ್ ವಿಷ್ಣುವರ್ಧನ್ ಕಂಚಿನ ಪುತ್ಥಳಿ ಅನಾವರಣ, ಅಭಿಮಾನಿಗಳ ಸಂಭ್ರಮ. ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಮುಖ್ಯ ರಸ್ತೆಗೆ ನಾಮಕರಣ, ಅವ್ವೇರಹಳ್ಳಿಯಲ್ಲಿ ವಿಶೇಷ ಕಾರ್ಯಕ್ರಮ. ವಿಷ್ಣು ಸೇನಾ ಸಮಿತಿ ಆಯೋಜನೆ, ಗಣ್ಯರ ಸಮ್ಮುಖದಲ್ಲಿ ವಿಷ್ಣುವರ್ಧನ್ ಪುತ್ಥಳಿ ಉದ್ಘಾಟನೆ. ಅವ್ವೇರಹಳ್ಳಿ ಗ್ರಾಮದಲ್ಲಿ ಅಭಿಮಾನಿಗಳ ಗೌರವ ನಮನ, ಡಾಕ್ಟರ್ ವಿಷ್ಣುವರ್ಧನ್ ಸ್ಮರಣೆ ಕಾರ್ಯಕ್ರಮ. ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವ್ವೇರಹಳ್ಳಿ ಗ್ರಾಮದಲ್ಲಿ ವಿಷ್ಣು ಸೇನಾ ಸಮಿತಿ ವತಿಯಿಂದ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಮುಖ್ಯ ರಸ್ತೆಗೆ ನಾಮಕರಣ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಕನ್ನಡ ಚಿತ್ರರಂಗದ ಖ್ಯಾತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣಾರ್ಥ ನಿರ್ಮಿಸಲಾದ ಕಂಚಿನ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್, ಇ ಕೃಷ್ಣಪ್ಪ, ವೇಣುಗೋಪಾಲ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಇವತ್ತು ಅವ್ವೇರಹಳ್ಳಿ ಗ್ರಾಮಸ್ಥರು, ಇವತ್ತು ಸ್ವಾಮೀಜಿಯವರ ಭಕ್ತಾದಿಗಳು, ಅಭಿಮಾನಿಗಳು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಸ್ವಾಮೀಜಿರವರ ಹೆಸರನ್ನು ಈ ಮುಖ್ಯ ರಸ್ತೆಗೆ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ. ಅದರ ಜೊತೆಗೆ ಕಂಚಿನ ಪುತ್ಥಳಿಯನ್ನು ಇವತ್ತು ವಿಷ್ಣುವರ್ಧನ್ ರವರ ಪುತ್ಥಳಿಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳ ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಬಂದಿದ್ದೇನೆ. ಇವತ್ತು ಅವ್ವೇರಹಳ್ಳಿಯಲ್ಲಿ ಒಂದು ಸ್ಮರಣಾರ್ಥಕವಾದಂಥ ಕೆಲಸವನ್ನ ಇಡೀ ಊರಿನ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ದಾರೆ. ನನಗೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇರೋದ್ರಿಂದ ಸ್ವಲ್ಪ ತಡವಾಗಿ ನಾನು ಬಂದು ಹೇಳಿದ್ದೆ, ನಾನು 3 ಗಂಟೆ ಆಗ್ಬೋದು ನಾನು ಬರೋದಕ್ಕೆ ಅಂತ ಹೇಳಿ. ಇವತ್ತು ಕನ್ನಡದ ಮೇರು ನಟ ಮತ್ತು ಕನ್ನಡದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದರಾದಂಥ ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಒಂದು ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಸತ್ತ 11 ದಿನಕ್ಕೆ ಜನ ಮರ್ತ್ಕೊತೀವಿ, ಆದರೆ ಅವರು ದಿವಂಗತರಾಗಿ ಹಲವಾರು ವರ್ಷಗಳಾದರೂ ಕೂಡ ಅವರನ್ನು ನೆನೆಸ್ಕೊಂಡು ನನ್ನ ಕ್ಷೇತ್ರದ ಅವ್ವೇರಹಳ್ಳಿಯಲ್ಲಿ ಈ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು ಆ ಯುವಕರಿಗಿರ್ತಕ್ಕಂಥ ಅಭಿಮಾನವನ್ನು ತೋರಿಸ್ತದೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಜೊತೆಯಲ್ಲಿ ಇವತ್ತು ರಾವುತನಹಳ್ಳಿ ಮುಖ್ಯ ರಸ್ತೆಯಿಂದ ಅವ್ವೇರಹಳ್ಳಿಗೆ ಏನಿತ್ತು ಅದಕ್ಕೆ ಶಿವೈಕ್ಯ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಹೆಸರನ್ನು ಕೂಡ ಇಟ್ಟಿರ್ತಿದ್ದಾರೆ. ಯಾಕಂದರೆ ಸ್ವಾಮೀಜಿಗಳನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಖಾಲಿ ರಸ್ತೆ ಇರೋ ಬದಲು ಸ್ವಾಮೀಜಿಗಳಿದ್ದಾಗ ಆ ಸ್ವಾಮೀಜಿ ಯಾರು, ಅವ್ರ ಇತಿಹಾಸ ಏನು ಅಂತಕ್ಕಂಥದ್ದು. ಯಾಕಂದರೆ ಅನೇಕ ಶಾಖಾ ಮಠಗಳನ್ನು ಮಾಡಿ, ಕಾಲೇಜುಗಳನ್ನು, ವಿದ್ಯಾಭ್ಯಾಸಗಳನ್ನು, ಅನ್ನದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಅಂಥ ಪುಣ್ಯ ಪುರುಷನನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಗ್ರಾಮಸ್ಥರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಭಾಳ ಸ್ತುತ್ಯಾದವರ ಕೆಲಸ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಅವ್ವೇರಹಳ್ಳಿಯ ಗ್ರಾಮದಲ್ಲಿ ಅವ್ವೇರಹಳ್ಳಿ ಇರೋವರೆಗೂ ಕೂಡ ಮರೆಯಲಾಗದಂತ 2 ಒಳ್ಳೆಯ ಕೆಲಸಗಳು ಇವತ್ತು ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಕಾರಣ ಏನಂತಂದ್ರೆ, ಒಂದು, ಪ್ರತಿ ದಿವಸ ಲಕ್ಷಾಂತರ ಜನರಿಗೆ, ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥ ಮಹಾನ್ ಚೇತನ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ರಸ್ತೆಗೆ ಒಂದು. ಮತ್ತೊಂದು, ಚಿತ್ರರಂಗದಲ್ಲಿ ರೈತರ, ಯುವಕರ, ಮಹಿಳೆಯರ ಮನಸ್ಸನ್ನ ಗೆದ್ದಂತ, ಯಾವಾಗಲೂ ಕೂಡ ಹಸನ್ಮುಖಿಯಾಗಿ ಬಡವರ ಧ್ವನಿಯಾಗಿ ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡಿದಂತ ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಖುಷಿಯನ್ನು ತಂದಿರ್ತಕ್ಕಂಥ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿನ ಒಂದು ಸಂಘದ ಅಧ್ಯಕ್ಷ ತಿಮ್ಮೇಗೌಡರು ಮತ್ತು ಎಲ್ಲ ಪದಾಧಿಕಾರಿಗಳು ಪ್ರೀತಿಯಿಂದ ನನ್ನನ್ನ ಬರಬೇಕು ಅಂತ ಹೇಳಿ ಕೇಳ್ಕೊಂಡಾಗ
ನಾನು ಕೂಡ ಪ್ರೀತಿಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೂಡ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲ ಅವೇರಹಳ್ಳಿಯ ಗ್ರಾಮಸ್ಥರಿಗೆ, ಯುವಕರಿಗೆ, ಎಲ್ಲ ನನ್ನ ತಂದೆ ತಾಯಂದಿರು ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇದೇ ವೇಳೆ ಕನ್ನಡ ಚಿತ್ರರಂಗದ ಹಿರಿಯರು ಹಾಗೂ ಕಲಾವಿದರುಗಳಾದ ನಟ ಎಸ್ ನಾರಾಯಣ, ರಾಜೇಂದ್ರ ಸಿಂಗ್ ಬಾಬು, ಶೋಭರಾಜ್, ನಿರ್ಮಾಪಕ ಕೆ ಮಂಜು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ನಮ್ಮೂರಲ್ಲಿ ತಿಮ್ಮೇಗೌಡರು ಮತ್ತು ಸಂಗಡಿಗರು ಎಲ್ಲ ಸೇರಿ ನಮ್ಮೂರಲ್ಲಿ ವಿಷ್ಣುವರ್ಧನ್ ಪ್ರತಿಮೆ ಇವತ್ತು ಪುತ್ತಳಿಕೆನ ಅನಾವರಣ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಒಕ್ಕಲಿಗ ಜನಾಂಗದಿಂದ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ರಸ್ತೆನ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಹಾಗೂ ನಮ್ಮ MP ಅವರಾದ ಸುಧಾಕರ್ ಅವರು ಕೂಡ ನಮ್ಮ ಕರೆಗಳಿಗೆ ಹೋಗೊಟ್ಟು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ಪಕ್ಷ ಅಂದರೆ BJP, ಸುಧಾಕರ್ ಆಗಿರ್ಬೋದು, MLA ಅವರಾಗಿರ್ಬೋದು, ನಮ್ಮ ರಕ್ತ ಅಂದರೆ BJP ಪಕ್ಷ. ಅದಕ್ಕೋಸ್ಕರನೇ ನಾವು ದುಡಿತಾ ಇದ್ದೇವೆ ಹೊರತು ಅನ್ಯಥಾ ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಾಗಲ್ಗೆ ನಾವು ಯಾವುದಕ್ಕೂ ನಾವು ಇದು ಮಾಡೋದಿಲ್ಲ. BJPಯಿಂದ ಒಂದು ನಾಯಿ ನಿಲ್ಸಿದ್ರು ಕೂಡ ನಾವು BJP ಅಷ್ಟೇ. ಮತ್ತು ಅವ್ರಿಗೆ ಇದಿಲ್ಲ, ಇವ್ರನ್ನ ಕರೆಯೋಂಗಿಲ್ಲ ಅನ್ನೋದು ನಮ್ಮಲ್ಲಿಲ್ಲ. ನಾವು BJP ಅವ್ರು ಯಾರೇ ಆದ್ರೂ ನಾವು ಒಂದೇ. ನೋಡಿ, ರಾವತ್ನಹಳ್ಳಿ ಮುಖ್ಯ ರಸ್ತೆಯಿಂದ ಅವೇರಹಳ್ಳಿವರೆಗೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ರಸ್ತೆ ಅಂತ ಇವತ್ತೇನು ಮಾಡಿದ್ದಾರೆ. ಈ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ವಿದ್ಯೆ ದಾಸೋಹ ಅಂದರೆ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಿ ಅವರು ಜೀವನದಲ್ಲಿ ನೆಲೆ ನಿಲ್ಲುವಾಗೆ ಮಾಡಿದ್ದಾರೆ. ಉಸಿರು ಹೋದ್ಮೇಲೂ ಹೆಸರು ಇರಬೇಕಂದ್ರೆ ನಿಸ್ವಾರ್ಥ ಸೇವೆ ಮುಖ್ಯ. ಅಂಥ ನಿಸ್ವಾರ್ಥ ಸೇವೆಯನ್ನು ಮಾಡಿದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಸಮಾಜದವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆ ಸ್ವಾಮೀಜಿಯವರು ದೈವಾಧೀನರಾದ ಮೇಲೆ ಇವಾಗಿನ ನಿರ್ಮಲಾನಂದ ಸ್ವಾಮೀಜಿಯವರು ಆ ಮಠವನ್ನು ಅತ್ಯುತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಂಥ ಸ್ವಾಮೀಜಿಗಳ ಹೆಸರನ್ನು ಇಟ್ಟಿರೋದು, ಹಾಗೆ ಅವೇರಹಳ್ಳಿ ಸರ್ಕಲ್ಗೆ ಅದೇ ರೀತಿ ನಿಸ್ವಾರ್ಥವಾಗಿ ಸುಂದರವಾದ ನಟ, ಯಾವುದೇ ಪಾತ್ರವನ್ನು ಕೊಟ್ಟರೂ ಲೀಲಾಜಾಲವಾಗಿ ಜನರನ್ನು ಮುಟ್ಟುವಂತೆ ಅಭಿನಯಿಸಿ ಅಭಿನಯ ಭಾರ್ಗವ ಎಂದು ಏನು ಹೆಸರು ಪಡೆದಿದ್ರು ಅಂಥ ನಟನ ಹೆಸರನ್ನು ಇಟ್ಟು ಅವನ ಕಂಚಿನ ಪುತ್ತಳಿಕೆಯನ್ನು ಇವತ್ತೇನು ಅನಾವರಣ ಮಾಡಿದ್ದಾರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು. ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ತಿಮ್ಮೇಗೌಡರು, ಅವೇರಹಳ್ಳಿ ಅಪ್ಪಿಯವರು, ಗೌಡರು, ಇವರೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಆಯೋಜಕರಾದ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ತಿಮ್ಮೇಗೌಡ ಅವರ ನೇತೃತ್ವದಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅವೇರಹಳ್ಳಿ ರಾಜೇಶ್, ವೆಂಕಟೇಶ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಮುಖಂಡರು ಮತ್ತು ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.